ಇವಾಗ ಕರ್ಜಿಕಾಯಿ ಮಾಡೋದಕ್ಕೆ ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಆಲ್ರೆಡಿ ತೊಗೊಂಡಿದ್ದೀನಿ ನಾನು. ಇವಾಗ ಇದರೊಳಗಡೆ ಮಿಕ್ಸಿಗೆ ಹಾಕ್ಬಿಟ್ಟು ಸುಮ್ಮನೆ ಸ್ವಲ್ಪ ಲೈಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆನಾ? ನಾನು ತೋರಿಸ್ತೀನಿ ಹೇಗೆ ಮಿಕ್ಸಿ ಮಾಡ್ತೀನಿ ಅಂತ. ಆಫ್ ಮಾಡೋದು, ಆನ್ ಮಾಡೋದು. ಓಕೆನಾ? ಸಾಕು, ಇಷ್ಟು ನೋಡಿ, ಇಷ್ಟು ಸಾಕು. ಓಕೆ, ಇನ್ನೊಂದು ಸ್ವಲ್ಪ. ಪರ್ಫೆಕ್ಟ್, ರೆಡಿ ಆಗಿದೆ. ಇವಾಗ ಒಳಗಡೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನ. ಇವಾಗ ಯಾವ ಗ್ಲಾಸಲ್ಲಿ ನಾವು ಕಡಲೆ ಬೀಜನ ಪುಡಿ ಮಾಡ್ಕೊಂಡ್ವೋ ಅದೇ ಗ್ಲಾಸಲ್ಲಿ ಹುರ್ಗಡ್ಲೆ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲ, ಸುಮ್ಮನೆ ಲೈಟಾಗಿ. ಇದನ್ನು ಇವಾಗ ಸೇಮ್ ಅದೇ ಥರನೇ, ಜಾಸ್ತಿ ನುಣ್ಣಗೆ ಬೇಡ, ರಫ್ ಆಗಿ ಮಿಕ್ಸಿ ಮಾಡ್ಕೊಬರೋಣ. ಇದನ್ನು ಕಡಲೆನ ಪುಡಿ ಮಾಡ್ಕೊಬಂದಿದ್ದೀನಲ್ವ, ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ಅದೇ ಗ್ಲಾಸಲ್ಲಿ 1 ಗ್ಲಾಸು ತುರಿದಿರೋ ಒಣ ಕೊಬ್ಬರಿ. ಓಕೆ, ನಾನು 1.5 ಗ್ಲಾಸ್ ಅಷ್ಟು ಹಾಕೋತಾ ಇದ್ದೀನಿ. ಇನ್ನು ಅರ್ಧ ಗ್ಲಾಸ್ ಹಾಕೋತಿದ್ದೀನಿ. ಅದೇ ಗ್ಲಾಸಲ್ಲಿ 1.25 ಗ್ಲಾಸ್ ಅಷ್ಟು ಬೆಲ್ಲ ಹಾಕೋತಿದ್ದೀನಿ. ಈಗ 1 ಗ್ಲಾಸ್ ಹಾಕಿದ್ದೀನಿ, ಇನ್ನೊಂದು ಅರ್ಧ ಗ್ಲಾಸ್ ಹಾಕೋತೀನಿ. ಓಕೆ, ಫುಲ್ಲು 1.5 ಗ್ಲಾಸು. ನೀವು ಸ್ವೀಟ್ ನೋಡಿಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟು. ಓಕೆನಾ? ಇದು ಒಂದು ಅರ್ಧ ಗ್ಲಾಸಷ್ಟು, ಒಂದು ಅರ್ಧ ಗ್ಲಾಸ್ಗಿಂತ ಕಮ್ಮಿ ಇದೆ ಎಳ್ಳು ಹುರಿದಿರೋದು. ಓಕೆನಾ? ಇವಾಗ ಒಂದು 4ರಿಂದ ಒಂದು 5 ಏಲಕ್ಕಿ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ, ಚೆನ್ನಾಗಿ ಪೌಡ್ರ್ ಮಾಡಿ. ಇವಾಗ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಬೆಲ್ಲ ಕಲಿಸ್ತಾನೆ ಗೊತ್ತಾಗುತ್ತೆ ಸ್ವೀಟ್ ಆಗಿದೆಯೋ ಹೆಂಗೋ ಅಂತ. ಓಕೆನಾ? ಇದು ದೇವ್ರಿಗೆ ಪ್ರಸಾದ ಮಾಡಿರೋದ್ರಿಂದ ಮಧ್ಯದ ಟೇಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ಕಣ್ಣಳ್ತೆ ಅಂತಾರಲ್ಲ, ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಹಾಂ, ಓಕೆ. ಇದೆಲ್ಲ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಬಿಡಿ, ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಸ್ವೀಟ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತ, ಅಲ್ವಾ ಫ್ರೆಂಡ್ಸ್? ಓಕೆ, ಕರೆಕ್ಟಾಗಿ ರೆಡಿಯಾಗಿದೆ ಅಲ್ವಾ? ಇದನ್ನು ಈ ಥರ ಇಟ್ಬಿಟ್ಟು ಹೂರ್ಣ ಥರ ರೆಡಿಯಾಗಿರುತ್ತಲ್ವಾ? ಓಕೆ, ನಾನು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ. ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ, ಕಮ್ಮಿ ಆಗಬಾರ್ದಲ್ವಾ? ಹೀಗಾಗಿ ನಾನು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ. ಬೆಲ್ಲನ ಪುಡಿ ಮಾಡೋದಕ್ಕಿಂತ ಕೊಬ್ಬರಿ ತುರಿಯೋದು ಬರುತ್ತಲ್ವಾ, ಸೊ ಅದರಲ್ಲಿ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ ಫ್ರೆಂಡ್ಸ್. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಹಸಿಟ್ಟನ್ನ ಕಲಿಸ್ಕೊಳ್ಳೋಣ. ಹಿಟ್ಟು ಕಲಸೋದಕ್ಕೆ ಈ ಬಟ್ಲಲ್ಲಿ ನಾವು ಹಸಿಟ್ಟು ತೊಗೊಂಡಿದ್ದೀನಿ, ಮೈದಾ ಹಿಟ್ಟು. ಓಕೆ, ಇವಾಗ ಈ ಬಟ್ಲಲ್ಲಿ 1 ಬಟ್ಲಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಿಂಗೆ ಕಲಿಸ್ಕೊಳ್ಳೋಣ ಡ್ರೈ ಆಗಿ. ಈ ಥರ ಕಲಿಸೋದ್ರಿಂದ ಕರ್ಜಿಕಾಯಿ ಗರಿ ಗರಿಯಾಗಿ ಬರುತ್ತೆ. ಓಕೆನಾ? ಗಂಟುಗಳಿರಬಾರ್ದು, ಆ ಥರ ನೀಟಾಗಿ ಕಲಿಸ್ಕೋಬೇಕು. ಓಕೆ, ಇವಾಗ ಇದಾಗಿದೆ ನೋಡಿ, ಇಷ್ಟು ಸಾಕು. ಬಿಸಿನೀರಲ್ಲ, ತಣ್ಣೀರು ಸೇರಿಸ್ಕೊಂಡು, ಇನ್ನೇನಿಲ್ಲ, ಮಾಮೂಲಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕಷ್ಟೇ. ಇದು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತ
ಅಂತ ಹೋಗ್ಬೇಕು. ಇದನ್ನು ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಡಿ, ಚೆನ್ನಾಗಿ ನಾದ್ಕೊಬಿಡೋಣ. ಇದನ್ನು ಇಷ್ಟು ಎಣ್ಣೆ ಹಾಕಿದ್ದೀನಿ, ಇಷ್ಟು. ನೋಡಿ ಹಿಟ್ಟು ಇವಾಗ ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ಮುಚ್ಚಿಡೋಣ ಇವಾಗ. ಓಕೆ ಫ್ರೆಂಡ್ಸ್, 10 ನಿಮಿಷ ಚೆನ್ನಾಗಿ ಹಿಟ್ಟೆಲ್ಲ ನೆನ್ಕೊಂಡಿದೆ. ಇವಾಗ ಕರ್ಜಿಕಾಯಿ ರೆಡಿ ಮಾಡಿಬಿಡೋಣ. ಓಕೆ, ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇಷ್ಟೇ ತೊಗೊಳ್ಳೋಣ ಹಿಟ್ಟು. ಓಕೆ, ಇಷ್ಟೇ. ಇವಾಗ ಇದರೊಳಗಡೆ ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳೋಣ, ಜಾಸ್ತಿ ಅಲ್ಲ, ಸ್ವಲ್ಪ. ಓಕೆ, ಇಷ್ಟು ಮಾಡಿದ್ರೆ ಇದನ್ನು ತಗೊಂಡು ಇದರೊಳಗಡೆ ಹೀಗೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಇದನ್ನು 1 ಸ್ಪೂನಷ್ಟು ಇದರೊಳಗಡೆ ಹಿಂಗೆ ಹಾಕ್ಕೊಳ್ಳೋಣ. ಏನು ಮಾಡೋಣ ಅಂದರೆ ಸ್ವಲ್ಪ ನೀರನ್ನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸುತ್ತು. ಈ ಥರ ಸ್ಪ್ರೆಡ್ ಮಾಡಬೇಕು, ಎಲ್ಲ ಕಡೆನೂ ನೀರನ್ನ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು. ಓಕೆನಾ, ಇದನ್ನು ಈ ಥರ ಕ್ಲೋಸ್ ಮಾಡೋಣ. ಇಷ್ಟೇ ಫ್ರೆಂಡ್ಸ್, ನೋಡ್ತಿರಲ್ವಾ ಎಷ್ಟು ಈಸಿ ಇದೆಲ್ವಾ ರೆಸಿಪಿ. ಓಕೆ, ಎಲ್ಲ ಕರ್ಜಿಕಾಯಿಗಳೂ ಇದೇ ರೀತಿ ಲಟ್ಟಿಸ್ಕೊಂಡು ಹೂರ್ಣ ತುಂಬಿಸಿ ಎಣ್ಣೆಗೆ ಹಾಕೋದು. ಓಕೆನಾ, ನೀರನ್ನ ಸ್ಪ್ರೆಡ್ ಮಾಡಬೇಕು. ನೀರು ಸ್ಪ್ರೆಡ್ ಮಾಡೋದು ಏನಕ್ಕೆ ಅಂದರೆ ಅದು ಒಣ ಹಿಟ್ಟಲ್ವಾ, ಕಚ್ಕೊಳ್ಳುತ್ತೆ ಚೆನ್ನಾಗಿ ಅಂತ, ಚೆನ್ನಾಗಿ ಲಾಕ್ ಆಗುತ್ತೆ. ಓಕೆನಾ, ನೋಡಿ ಇಷ್ಟು. ಇವಾಗ ಎಣ್ಣೆ ಕಾದಿದೆಯಲ್ವಾ, ಇದರೊಳಗಡೆ ಹಾಕ್ಕೊಳ್ಳೋಣ ಇವಾಗ. ನಿಧಾನಕ್ಕೆ ಟರ್ನ್ ಮಾಡಬೇಕು, ಆ ಕಡೆ ಈ ಕಡೆ ಟರ್ನ್ ಮಾಡಿಕೊಂಡು ಇದನ್ನು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಓಕೆ, ಇವಾಗ ಇದೇ ರೀತಿ ಎಲ್ಲ ಕರ್ಜಿಕಾಯಿನೂ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ರೆಡಿಯಾಗಿದೆ. ಇದನ್ನೆಲ್ಲ ಸೈಡ್ಗೆ ತಿಟ್ಕೊಬಿಡೋಣ. ನನಗೆ ಸ್ವಲ್ಪ ಎಣ್ಣೆ ಅಂದರೆ ಭಯ ಫ್ರೆಂಡ್ಸ್. ನನಗೆ ಓಕೆ, ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಕರ್ಜಿಕಾಯಿ ರೆಡಿ ಮಾಡಿ ತೋರಿಸಿದ್ನಲ್ವಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.